ಹಾಯ್, ಇವತ್ತು ಬೆಳಿಗ್ಗೆ ಬೇಗ ಎದ್ದು ಜಿಮ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಿದ್ದೆ. ಸೊ ನಾನು ರೆಡಿ ಆಗುವಾಗಲೇ ನನಗೆ ಗೊತ್ತಾಗಿದ್ದು ಇವತ್ತು ನಾನು ಹೋಗ್ತಾ ಇರೋದು ನಮ್ಮ ಜಿಮ್ಗಲ್ಲ, ನಮ್ಮ ಹೋಟೆಲ್ಗಂತ. ಯಾಕಂತಂದರೆ ಸಡನ್ನಾಗಿ 4 ಜನ ವರ್ಕರ್ಸ್ ಇವತ್ತು ಲೀವಲ್ಲಿ ಇದ್ದಾರಂತೆ. ಸೊ ಏನು ಮಾಡೋಕ್ಕಾಗಲ್ಲ, ನಮ್ಮ ಹೋಟೆಲ್ನ ನಾವೇ ನಡೆಸ್ಬೇಕು ಇವತ್ತು. ಹಾಗಂತ ಹೇಳಿ ಬೇಗ ಟೀ ಕುಡಿದ್ಬಿಟ್ಟು ಕೀ ತೊಗೊಂಡು ಅಮ್ಮನ್ನ ಕರ್ಕೊಂಡು ಹೋಟೆಲ್ಗೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಸೊ ಗಾಡಿ ಮೇಲಿನ ವಿಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂತಂದರೆ ಹಿಂದ್ಗಡೆ ಅಮ್ಮ ಇದ್ರು, ನಾನೇನಾದರೂ ಗಾಡಿ ಮೇಲೆ ಫೋನ್ ಆಪ್ರೇಟ್ ಮಾಡಿಬಿಟ್ರೆ ಅಮ್ಮ ಅಷ್ಟೇ. ಕೆಲಸ ಅಂತ ನಿಂತ ಮೇಲೆ ಮುಗೀತು. ಅದು ಯಾವುದೇ ಕೆಲಸ ಆಗಿರಲಿ ಶ್ರದ್ಧೆ ಭಕ್ತಿಯಿಂದ ಮಾಡಬೇಕನ್ನೋದು ನನ್ನ ಪಾಲಿಸಿ. ಯಾವಾಗಲೂ ನಮ್ಮ ಹೋಟೆಲ್ ತುಂಬ ರಶ್ ಆಗಿರುತ್ತೆ. ಇವತ್ತು ಒಂದು ಸ್ವಲ್ಪ ಜಾಸ್ತಿನೇ ರಶ್ ಆಗಿತ್ತು. ಸೊ ಟೂರಿಸ್ಟ್ಗಳು ತುಂಬ ಇರ್ತಾರೆ ಸಂಡೇ. ಸೊ ಇದಾದಮೇಲೆ ಎಲ್ಲರದ್ದು ಮುಗಿದ್ಮೇಲೆ ನಾನು ಟಿಫಿನ್ ಮಾಡಿಕೊಂಡೆ. ಟಿಫಿನ್ ಆದಮೇಲೆ ಒಂದು ಸ್ವಲ್ಪ ಸ್ವೀಟ್ ತಿನ್ನೋಣ ಅನ್ನಿಸ್ತು. ಕ್ಯಾಲರೀಸ್ ಹತ್ರ ಗಮನ ಕೊಡ್ದಿರ ಒಂದು ಚಿಕ್ಕ ಐಸ್ ಕ್ರೀಮ್ ಕೂಡ ತಿಂದ್ಬಿಟ್ಟೆ. ಅದಾದಮೇಲೆ ಒಂದು ಫಂಕ್ಷನ್ ಅಟೆಂಡ್ ಮಾಡಬೇಕಾಗಿತ್ತು. ಸೊ ನಾನು, ನನ್ನ ಆದ್ಮಿ, ನನ್ನ ಮಗಳ ಜೊತೆಗೆ ನನ್ನ ರಿಲೇಟಿವ್ ಇಬ್ಬರು ರೆಡಿ ಆಗಿಬಿಟ್ಟು ಫಂಕ್ಷನ್ಗೆ ಹೋದ್ವಿ. ಸಿಕ್ಕಲ್ಲೆಲ್ಲ ಸ್ನ್ಯಾಪ್ ಹಾಕಲ್ಲ, ಆದರೆ ಕೆಲವೊಂದು ಕಡೆ ಸ್ನ್ಯಾಪ್ ಹಾಕ್ತೆ ಬಿಡೋಕ್ಕಾಗಲ್ಲ. ಇನ್ನೇನೆಲ್ಲ ಫಂಕ್ಷನ್ನು ಆಯ್ತಲ್ಲ, ಬನ್ನಿ ಇವಾಗಾದ್ರೂ ನಾವು ಊಟಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ಕರಿತಾ ಇದ್ಲು ನನ್ನ ಆದ್ಮಿ. ಸರಿ ಬಾ ಹೋಗೋಣ ಅಂತ ಹೇಳಿಬಿಟ್ಟು ಊಟಕ್ಕೆ ಹಾಲ್ಗೆ ಬಂದ್ವಿ. ಆ್ಯಸ್ ಯೂಶ್ವಲ್ ಊಟಕ್ಕೆ ಕೂತ್ಕೊಂಡ್ಮೇಲೆ ಊಟ ಮಾಡಿದ್ವಿ. ಊಟ ಮಾಡಾದ್ಮೇಲೆ ಯಾವಾಗಲೂ ಎಲೆ ಮಡಚುವಾಗ ಅನ್ನದಾತೋ ಸುಖಿ ಭವಂತು ಅಂತ ಹೇಳಿಬಿಟ್ಟು ಎಲೆ ಮಡಚಿ ಅನ್ನ ಹಾಕಿದವ್ರಿಗೂ ಪುಣ್ಯ ಸಿಗುತ್ತೆ. ಇದಾಗಿದ್ದು ಇವತ್ತಿನ ವ್ಲಾಗ್ ಅಂತ ಹೇಳಿಬಿಟ್ಟು, ಇದೇ ಥರ ನೆಕ್ಸ್ಟ್ ವಿಡಿಯೋಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇರಿ. ನಾನು ಮಾಡ್ತಾ ಇರ್ತೀನಿ ವಿಡಿಯೋಸ್ ಅಂತ ಹೇಳಿಬಿಟ್ಟು, ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ವಿಡಿಯೋಸ್. ಬಾಯ್.